ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಾಂಗಡೆ ಫಿಶ್ ಕರಿ ಮತ್ತು ಬಾಂಗಡೆ ತವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಇದರಲ್ಲಿರುವಂಥ ವಿಟಮಿನ್ಸ್ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಈ ಮೂಲಕ ನಿಮ್ಮನ್ನು ಕೇಳ್ಕೊತೀನಿ. ಮಾರ್ಕೆಟಲ್ಲಿ ಅವರು ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿಕೊಟ್ರು ಮನೆಗೆ ತಂದು ನಾವು ಅದನ್ನು ಕ್ಲೀನ್ ಮಾಡಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಇರಲ್ಲ. ಹಾಗಾಗಿ ಮತ್ತು ಅವರು ತಲೆ ಹತ್ತಿರ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿರಲ್ಲ. ಸೊ ಹಾಗಾಗಿ ನಾನು ಅದನ್ನು ಚೆನ್ನಾಗಿ ತಲೆ ಎಲ್ಲ ತೆಗೆದು ಅದರಲ್ಲಿರೋ ಒಳಗಡೆ ಇರೋಂಥ ಹೊಟ್ಟೆಲಿರುವಂಥ ಗಲೀಜೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಬಾಂಗುಡೆ ಅಂತ ಹೇಳಿ ಕರೀತಾರೆ. ಇದನ್ನು ಇಂಗ್ಲೀಷ್ನಲ್ಲಿ ಮ್ಯಾಕ್ರೆಲ್ ಅಂತ ಹೇಳುವಂಥದ್ದು. ಇದನ್ನು ತಿನ್ನೋದ್ರಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಕರಾವಳಿಯ ಮೊದಲ ಆಹಾರ ಫಿಶ್ಶು. ಇದರಲ್ಲಿ ತುಂಬ ವೆರೈಟಿ ಮಾಡಬಹುದು. ಇದರಲ್ಲಿ ಆರೋಗ್ಯಕರ ಕೊಬ್ಬಿರೋದ್ರಿಂದ ಇದು ರಕ್ತದಲ್ಲಿರೋ ಶುಗರ್ನ ಕೂಡ ಕಡಿಮೆ ಮಾಡುತ್ತೆ. ಇಲ್ಲಿ ಪೊಟ್ಯಾಷಿಯಮ್ ಕೂಡ ಇದೆ, ಅದು ಬ್ಲಡ್ ಪ್ರೆಷರ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಹಾಗೆ ಮೀನಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣ ಇರೋದ್ರಿಂದ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರೋರು ಇದನ್ನು ನಿಯಮಿತವಾಗಿ ಬಳಸಬಹುದು. ಅದೇ ರೀತಿಯಾಗಿ ಕರುಳಿನ ಕ್ಯಾನ್ಸರ್ ಯಾರಿಗಿರುತ್ತೋ ಅವರಿಗೆ ವಿಟಮಿನ್ ಡಿ ಕಡಿಮೆ ಇರುತ್ತೆ, ಅವರು ಕೂಡ ಇದನ್ನು ಬಳಸ್ಬೋದು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೂಡ ಇದೆ, ರಿಚ್ ಪ್ರೋಟೀನ್ ಇದೆ, ವಿಟಮಿನ್ ಡಿ ಮತ್ತು ವಿಟಮಿನ್ B12 ಇದೆ. ಇದು ಬ್ಲಡ್ ಪ್ರೆಷರ್ನ ಕೂಡ ಕಡಿಮೆ ಮಾಡುತ್ತೆ. ಬಾಡಿಲಿ ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಕೂಡ ಡಿಕ್ರೀಸ್ ಮಾಡುತ್ತೆ. ಇದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲದರಿಂದ ಬೋನ್ಸ್, ಹಾರ್ಟ್ ಮತ್ತು ಬ್ರೈನ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದನ್ನು ನಾವು ಮಾರ್ಕೆಟಿಂದ ತಂದಮೇಲೆ ಮಕ್ಕಳು ಹೇಗಿದೆ ಅಂತ ಫೀಲ್ ಮಾಡಲಿ ಅಂತ ಹೇಳಿ ಅವರಿಗೆ ಕ್ಲೀನ್ ಮಾಡಿ ಕೊಟ್ಟಿದ್ದೆ. ಅವರು ಅದನ್ನು ಟಚ್ ಮಾಡಿ ನೋಡ್ತಾ ಇದ್ದಾರೆ ಹೇಗಿದೆ ಅಂತ ಹೇಳಿ, ಅದ್ರ ಟೆಕ್ಸ್ಚರ್ ಎಲ್ಲ. ಇವಾಗ ಮೀನು ಕ್ಲೀನಾಗಿದೆ. 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀವು. ನಾನು ಇದರಲ್ಲಿ 2 ಪಾರ್ಟ್ ಮಾಡಿದ್ದೀನಿ, ಸ್ವಲ್ಪ ಫ್ರೈಗೆ ಸ್ವಲ್ಪ ಸಾಂಬಾರಿಗೆ ಅಂತ ಹೇಳಿ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಮೆಂತೆ ಹಾಗೆ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಲವೊಬ್ಬರು ಈ ಫಿಶ್ ಸಾಂಬಾರಿಗೆ ಟೊಮ್ಯಾಟೊ ಹಣ್ಣು ಬಳಸ್ತಾರೆ, ಕೆಲವೊಬ್ಬರು ಬಳಸಲ್ಲ. ಬಟ್ ಇದಕ್ಕೆ ಬೇಕಾಗಿರೋದೇ ಉಪ್ಪು, ಖಾರ, ಹುಳಿ. ಈಗ ನಾನು ಫಸ್ಟು ಒಂದು ಮಿಕ್ಸ್ಚರ್ ಜಾರ್ಗೆ ಕಾಯಿ ತುರಿ, ಈರುಳ್ಳಿ, ಟೊಮ್ಯಾಟೊ ಹಣ್ಣು ಮತ್ತು ಖಾರ ಪುಡಿ ಸ್ವಲ್ಪ ಖಾರ ತಿನ್ನೋರು ಹೆಚ್ಚಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. 3 ಚಮಚ ಹಾಕ್ಬೋದು ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಧನಿಯಾ ಪುಡಿ ಹಾಗೆ ಉಪ್ಪು ಇದನ್ನು ಹಾಕ್ಕೊಂಡು ಮತ್ತು ಹುರಿದಿರೋ ಅಂತಹ ಜೀರಿಗೆ ಮತ್ತು ಮೆಂತೆ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆಗಿದೆ ನೋಡ್ಬೋದು ನೀವು. ಈಗ ನೆಕ್ಸ್ಟು ಅದೇ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ, ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಮಿಕ್ಸಿ ಮಾಡ್ಕೊಂಡಿರೋಂತಹ ಮಿಕ್ಸ್ಚರ್ನ ನೀವು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಚೆನ್ನಾಗಿ ಕುದಿಬೇಕು. ನೀರು ಹಾಕೋಕ್ಕಿಂತ ಮುಂಚೆನೇ ಆ ಮಸಾಲೆ ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ಇವಾಗ ಮಿಕ್ಸಿಯಲ್ಲಿ ಅದನ್ನು ಒಂದೆರಡು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಸೊ ಇವಾಗ ಅದು ಕುದೀತಾ ಇದೆ. ಇನ್ನೊಂದು ಕಡೆಗೆ ನಾನು ಅರ್ಧ ನಿಂಬೆಹಣ್ಣು ಹಾಕಿದ್ದೆ, ದೊಡ್ಡದಿತ್ತು. ಹಾಗಾಗಿ ಸ್ವಲ್ಪ ಹುಳಿ ಚೆನ್ನಾಗಿದ್ದರೆ ಇದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಇದಕ್ಕೆ ದೊಡ್ಲಿ ಹುಳಿ ಬಳಸ್ತಾರೆ, ಕಂಚಿ ಹುಳಿ ಬಳಸ್ತಾರೆ. ನಿಮ್ಮ ಮನೇಲಿ ಯಾವ್ದು ಇದೆಯೋ ಅದನ್ನು ಬಳಸ್ಕೊಳ್ಳಿ ನೀವು. ಚೆನ್ನಾಗಿ ಅದು ಕುದ್ಮೇಲೆ ಫಿಶ್ನ ಹಾಕಿ ಮತ್ತೊಂದು 2 ನಿಮಿಷ ಕುದಿಸಿದ್ರೆ ಸಾಕು. ಮೀನನ್ನು ಯಾವಾಗಲೂ ತುಂಬ ಸೌಟ್ ಹಾಕಿ ಅಲ್ಲಾಡಿಸ್ಬಾರ್ದು, ಯಾಕಂದರೆ ಅದು ಕದ್ರದಂಗೆ ಆಗಿಬಿಡುತ್ತೆ. ಅದು ತಿನ್ನೋಕ್ಕೆ ಟೇಸ್ಟ್ ಅನಿಸಲ್ಲ. ಮೀನು ಯಾವಾಗಲೂ ಹಾಗೆ ಇಡೀ ತಿನ್ನೋಕ್ಕೆ ಮಜಾ ಇರುತ್ತೆ. ಸೊ ಹಾಗಾಗಿ ಅದನ್ನು ತುಂಬ ಸೌಟಲ್ಲಿ ತಿರುಗ್ಸೋಕ್ಕೆ ಹೋಗಬೇಡಿ. ಈಗ ಫಿಶ್ ಸಾಂಬಾರು ಆಗಿದೆ. ಈ ರೀತಿ ಒಂದು ಚಾಕ್ ಅಥವಾ ನೀವು ಕತ್ತಿ ಅಂತ ಹೇಳ್ಬೋದು, ಅದನ್ನು ಬಿಸಿ ಮಾಡಿ ಈ ಫಿಶ್ ಸಾಂಬಾರೊಳಗಡೆ ಇಟ್ಟರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಅತ್ತೆ ಹೇಳೋರು. ಹಾಗಾಗಿ ನಾನು ಅದನ್ನು ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೇನಾದರೂ ಡಿಫ್ರೆನ್ಸ್ ಗೊತ್ತಾಗಬಹುದು. ಅಥವಾ ಇದನ್ನು ಬಳಸೋದಕ್ಕೆ ಬೇರೆ ರೀಸನ್ ಇದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ನಾನು ಇನ್ನೊಂದು ಪಾರ್ಟ್ ಮಾಡಿಟ್ಕೊಂಡಿದ್ನಲ್ಲ, ಅದಕ್ಕೆ ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು, ನಿಂಬೆಹಣ್ಣಿನ ರಸ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿಯಂಥ ಫಿಶ್ ಮಸಾಲೆ ಆಗಿರ್ಬೋದು, ಕಬಾಬ್ ಮಸಾಲೆ ಇದಕ್ಕೆ ಬಳಸಲ್ಲ. ಈ ಮೆಥಡ್ನೇ ನಮ್ಮ ಮನೆಯಲ್ಲೂ ಫಾಲೋ ಮಾಡ್ತಿದ್ದಿದ್ದು ನಮ್ಮಮ್ಮ, ನಮ್ಮ ಅತ್ತೆಯವರೆಲ್ಲ. ಹಾಗಾಗಿ ಸೊ ಇದನ್ನು ನಾವು ಮ್ಯಾರಿನೇಟ್ ಮಾಡ್ತಿದ್ದೀನಿ 1 to 2 hours. ಸೊ 2 hours ಆಗಿದೆ. ಈಗ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಿಶ್ನ ಅದಕ್ಕೆ ಹಾಕ್ತಾಯಿದ್ದೀವಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸೊ ಇವಾಗ ಬೆಂದಿದೆ ಒಂದು ಸೈಡು, ಅದನ್ನು ಮತ್ತೆ ತಿರುಗಿಸಿ ಹಾಕ್ಕೊಂಡು ಮತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಮತ್ತು ಅದನ್ನು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಬೇಕು. 2 ಕಡೆ ಚೆನ್ನಾಗಿ ಬೇಯಬೇಕು. ಈಗ 2 ಕಡೆನೂ ಬೆಂದಿದೆ. ಇದಕ್ಕೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಕುಚ್ಚಲಕ್ಕಿ ಅನ್ನ ಅಥವಾ ನೀವು ಮಾಮೂಲಿ ಅನ್ನ ಹಾಕ್ಕೊಂಡು ಇದನ್ನು ಊಟ ಮಾಡ್ಬೋದು. ಬಿಸಿ ಅನ್ನ ರೆಡಿ ಇದೆ. ಬಿಸಿ ಅನ್ನ, ಫಿಶ್ ಸಾಂಬಾರು ಒಂದು ಸೈಡ್ಗೆ, ಇನ್ನೊಂದು ಸೈಡ್ಗೆ ಫಿಶ್ ಫ್ರೈ. ಇದನ್ನು ಚಪಾತಿ, ರೊಟ್ಟಿ, ದೋಸೆ ಇದ್ರ ಜೊತೆ ಕೂಡ ನೀವು ಸರ್ವ್ ಮಾಡ್ಕೋಬೋದು. ಒಂದು ಸೈಡ್ ಫಿಶ್ ಫ್ರೈ ಹಾಕ್ಕೊಂಡಿದ್ದೀನಿ. 2 ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಹಾಗಾದರೆ ಬನ್ನಿ ಟೇಸ್ಟ್ ಮಾಡೋಣ, ಹೇಗಿದೆ ನೋಡೋಣ.
ಎಸ್, ಸಾಂಬಾರ್ ಜೊತೆ ತುಂಬಾ ಚೆನ್ನಾಗಿದೆ. ಎಸ್, ಫಿಶ್ ಫ್ರೈ ಜೊತೆನೂ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.